5ನೇ ತರಗತಿ ಕನ್ನಡ ಗದ್ಯಭಾಗ 4 ಜೀವದ ಮೌಲ್ಯ ಪ್ರಶ್ನೋತ್ತರಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಡಾಕ್ಟರ್ ಟೆಡಿಯಸ್ ಮಾರ್ಲಿನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಯಾವುದನ್ನು ಅವಿವೇಕ ಎಂದು ಭಾವಿಸಿದ್ದನು? ಉತ್ತರ: ಗುಣವಾಗದ ಕಾಯಿಲೆ ಇರುವ ರೋಗಿಗೆ ವೈದ್ಯಕೀಯ ಉಪಚಾರ ಮಾಡುತ್ತಾ ಅವನನ್ನು ಬದುಕಿಸಿ ಉಳಿಸುವುದು ಶುದ್ಧ ಅವಿವೇಕ ಎಂದು ಮಾರ್ಲಿನ್ ಭಾವಿಸಿದ್ದನು. ಪ್ರಶ್ನೆ 2. ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ಟೆಡಿಯಸ್ ಹೇಗೆ ಸಹಾಯ ಮಾಡಿದನು? ಉತ್ತರ: ಜರ್ಮನಿಯಿಂದ ವಲಸೆ ಬಂದ ಹೆಂಗಸು 10ನೇ ಮಗುವಿಗೆ ಜನ್ಮ ನೀಡುವ ಪ್ರಸವದ ಸಮಯದಲ್ಲಿ ಡಾಕ್ಟರ್ ಟೆಡಿಯಸ್ ಹೋಗಿ ಸಹಾಯ ಮಾಡಿದನು. ಪ್ರಶ್ನೆ 3. ಬಾರ್ಬರಾ ಯಾವ ಸಮಸ್ಯೆಯಿಂದ ನರಳುತ್ತಿದ್ದಳು? ಉತ್ತರ: ಬಾರ್ಬರಳು ಕುತ್ತಿಗೆ ಸೆಳೆತ, ಕೈಕಾಲುಗಳ ನೋವು ಮತ್ತು ದೊಡ್ಡ ಪ್ರಮಾಣದ ಪಾರ್ಶ್ವವಾಯುವಿಗೆ ಅಂದರೆ ಪೋಲಿಯೋ ತರದ ಅಪರೂಪದ ವಿಷಮ ಅಂಟುರೋಗ ಕಾರಣವಾಗುವ ಸಮಸ್ಯೆಯಿಂದ ನರಳುತ್ತಿದ್ದಳು. ಪ್ರಶ್ನೆ 4. ಡಾಕ್ಟರ್ ಟೆಡಿಯಸ್ ತನ್ನೊಳಗೆ ಏನನ್ನು ಜ್ಞಾಪಿಸಿಕೊಂಡರು? ಉತ್ತರ: ತಾನು ತರುಣ ವಿದ್ಯಾರ್ಥಿಯಾಗಿದ್ದಾಗ ಅಂಗವಿಕಲ ಮಗುವನ್ನು ನೋಡಿ ಈ ಒಂದು ಮಗು ಇಲ್ಲವಾದರೆ ಜಗತ್ತಿಗೇನು ನಷ್ಟ ಎಂದು ಅಂದುಕೊಂಡಿದ್ದ ತನ್ನ ಹಳೆಯ ಕಠೋರ ಆಲೋಚನೆಯನ್ನು ಜ್ಞಾಪಿಸಿಕೊಂಡರು. ಪ್ರಶ್ನೆ 5. ಡಾಕ್ಟರ್ ಮಾರ್ಲಿನನು ಬಾರ್ಬರಾಳನ್ನು ಉಪಚರಿಸಿದ ವೈದ್ಯನಿಗೆ ಏನೆಂದು ಹೇಳಿದನು? ಉತ್ತರ: ನೀನು ಪುಟ್ಟ ಹುಡುಗಿಯ ಕಾಲು ಸರಿಪಡಿಸುತ್ತಿರುವುದು ಅಷ್ಟೇ ಅಲ್ಲ, ಕುರುಡಾಗಿದ್ದ ಒಬ್ಬ ಹಿರಿಯನ ಕಣ್ಣನ್ನು ತೆರೆಸಿರುವೆ ಎಂದು ಹೇಳಿದನು. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಮಗುವಿಗೆ ಉಸಿರಾಡುವಂತೆ ಸಹಕರಿಸುವಾಗ ಮಾರ್ಲಿನನ ಮನಸ್ಸಿನಲ್ಲಿ ಬಂದ ಆಲೋಚನೆಗಳೇನು? ಉತ್ತರ: ಒಂದು ಕಾಲು ಗಿಡ್ಡವಾಗಿದ್ದ ಆ ಮಗುವನ್ನು ನೋಡಿ ಮಾರ್ಲಿನ್ ಇದು ಬೆಳೆದಾಗ ಜೀವನವಿಡೀ ಕುಂಟುತ್ತಲೇ ನಡೆಯಬೇಕು, ಇತರ ಮಕ್ಕಳು ಗೇಲಿ ಮಾಡುತ್ತಾರೆ, ಈ ಮಗು ಸತ್ತರೆ ಜಗತ್ತಿಗೆ ಏನು ನಷ್ಟ ಎಂದು ಆಲೋಚಿಸಿದನು. ಆದರೆ ಅವನ ವೈದ್ಯಕೀಯ ಬುದ್ಧಿ ಜಾಗೃತಗೊಂಡು ಮಗುವನ್ನು ಬದುಕಿಸಿದನು. ಪ್ರಶ್ನೆ 2. ಮಾರ್ಲಿನನನ್ನು ಭೇಟಿಯಾದ ಪ್ರವೀಣರಲ್ಲೊಬ್ಬ ಯಾವ ಸಲಹೆಯನ್ನು ಕೊಟ್ಟನು? ಉತ್ತರ: ಮಾರ್ಲಿನನನ್ನು ಭೇಟಿಯಾದ ಪ್ರವೀಣರಲ್ಲೊಬ್ಬ ಇಂತಹ ಕಠಿಣ ಪ್ರಕರಣಗಳನ್ನು ನೋಡಿ ಚಿಕಿತ್ಸೆ ನೀಡಿರುವ ಡಾಕ್ಟರ್ ಟಿ.ಜೆ. ವಿಲ್ಲರ್ ಎಂಬ ಒಬ್ಬ ತರುಣ ಡಾಕ್ಟರ್ ಇದ್ದಾರೆ. ಅವರು ಈ ಬಗ್ಗೆ ಪತ್ರಿಕೆಯಲ್ಲೂ ಲೇಖನ ಬರೆದಿದ್ದಾರೆ. ನಾನು ನಿನ್ನ ಜಾಗದಲ್ಲಿದ್ದರೆ ಅವರ ಸಹಾಯ ಪಡೆಯುತ್ತಿದ್ದೆ ಎಂದು ಸಲಹೆ ನೀಡಿದನು. ಪ್ರಶ್ನೆ 3. ಡಾಕ್ಟರ್ ಮಿಲ್ಲರ್ ಮಾರ್ಲಿನನನ್ನು ಭೇಟಿಯಾದಾಗ ವೈದ್ಯಕೀಯ ವೃತ್ತಿಯ ಬಗ್ಗೆ ಹೇಳಿದ ಮಾತುಗಳೇನು? ಉತ್ತರ: ನನ್ನ ಬಳಿ ಬರುವ ರೋಗಿಗಳೆಲ್ಲರೂ ಒಂದಿಲ್ಲೊಂದು ಅಂಗದ ಸಮಸ್ಯೆ ಇರುವವರೇ. ಆಗ ನನಗೆ ನಾನು ಅವರಲ್ಲೊಬ್ಬ, ಅವರ ಮನೆಯ ಸದಸ್ಯ ಎಂಬ ಭಾವನೆ ಬರುತ್ತದೆ. ಅವರು ನನ್ನನ್ನು ಡಾಕ್ಟರ್ ಅಂಕಲ್ ಎಂದು ಕರೆದಾಗ ನನ್ನ ನಿಜವಾದ ಹೆಸರು ಡಾಕ್ಟರ್ ಟೆಡಿಯಸ್ ಎಂಬುದೇ ಮರೆತು ಹೋಗುತ್ತದೆ ಎಂದು ಮಿಲ್ಲರ್ ಹೇಳಿದನು. ಪ್ರಶ್ನೆ 5. ಮಾರ್ಲಿನನ ಕಂಠ ಬಿಗಿದು ಬರಲು ಕಾರಣವೇನು? ಉತ್ತರ: ಡಾಕ್ಟರ್ ಮಿಲ್ಲರ್ ತನಗೆ ಟೆಡಿಯಸ್ ಎಂಬ ಹೆಸರು ಬರಲು ಕಾರಣ ಹೇಳುತ್ತಾ ತಾನು ಹುಟ್ಟಿದಾಗ ಬದುಕಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿಯ ಹೆಸರನ್ನೇ ತನಗೆ ಇಡಲಾಗಿದೆ ಎಂದರು. ತಾನು ಅಂದು ಕಡೆಗಣಿಸಿ ಸಾಯಿಸಲು ಯೋಚಿಸಿದ್ದ ಅದೇ ಮಗು ಇಂದು ದೊಡ್ಡ ವೈದ್ಯನಾಗಿ ತನ್ನದೇ ಮೊಮ್ಮಗಳ ಪ್ರಾಣ ಉಳಿಸಲು ಬಂದಿರುವುದನ್ನು ಕಂಡು ಮಾರ್ಲಿನ್ಗೆ ಕಂಠ ಬಿಗಿದು ಬಂತು. ಮುಖ್ಯ ಪ್ರಶ್ನೆ 3. ಈ ನುಡಿಗಟ್ಟುಗಳ ಅರ್ಥ ಬರೆದು ವಾಕ್ಯಗಳಲ್ಲಿ ಬಳಸಿ. 1. ಕಂಠವು ಬಿಗಿದು ಬಂತು. ಅರ್ಥ: ತೀವ್ರವಾದ ದುಃಖ, ಆನಂದ ಅಥವಾ ಭಾವುಕತೆಯಿಂದಾಗಿ ಗಂಟಲು ಕಟ್ಟಿ ಮಾತು ಹೊರಡದಂತಾಗುವುದು. ವಾಕ್ಯ ಪ್ರಯೋಗ: ತುಂಬಾ ವರ್ಷಗಳ ನಂತರ ದೂರವಾಗಿದ್ದ ಮಗನನ್ನು ನೋಡಿದ ತಾಯಿಗೆ ಕಂಠವು ಬಿಗಿದು ಬಂತು. ನುಡಿಗಟ್ಟು 2. ಕಣ್ಣನ್ನು ತೆರೆಸು. ಅರ್ಥ: ತಿಳುವಳಿಕೆಯನ್ನು ದೂರ ಮಾಡಿ ನಿಜ ಸ್ಥಿತಿಯನ್ನು ಅಥವಾ ಸತ್ಯವನ್ನು ಅರಿತುಕೊಳ್ಳುವಂತೆ ಮಾಡುವುದು ಅಥವಾ ಬುದ್ಧಿ ಕಲಿಸುವುದು. ವಾಕ್ಯ ಪ್ರಯೋಗ: ಅನಾಥಾಶ್ರಮದ ಮಕ್ಕಳ ಕಷ್ಟಗಳನ್ನು ನೋಡಿದಾಗ ದಿನ ದುಡ್ಡು ಪೋಲು ಮಾಡುತ್ತಿದ್ದ ರಾಜುವಿನ ಕಣ್ಣನ್ನು ತೆರೆಸಿದಂತಾಯಿತು. ಮುಖ್ಯ ಪ್ರಶ್ನೆ 4. ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ. ವಾಕ್ಯ 1. ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು. ಉತ್ತರ: ಅಣಕಿಸಿ. ಇತರ ಮಕ್ಕಳು ಅಣಕಿಸಿ ಗೇಲಿ ಮಾಡುವರು. ವಾಕ್ಯ 2. ತನ್ನ ದೀರ್ಘಕಾಲದ ವೃತ್ತಿಯಿಂದ ಇಂತಹ ಡ್ಯಾಶ್ ಅನ್ನು ಒಮ್ಮೆಯಾದರೂ ಕಂಡಿರಲಿಲ್ಲ. ಉತ್ತರ: ರೋಗಸ್ಥಿತಿ.
ತನ್ನ ದೀರ್ಘಕಾಲದ ವೃತ್ತಿಯಲ್ಲಿ ಇಂತಹ ರೋಗ ಸ್ಥಿತಿಯನ್ನು ಒಮ್ಮೆಯಾದರೂ ಕಂಡಿರಲಿಲ್ಲ. ವಾಕ್ಯ 3. ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಡ್ಯಾಶ್ ಬಳಸುವುದು ನಮ್ಮೂರಿನ ಸಂಪ್ರದಾಯ. ಉತ್ತರ ಅಡ್ಡ ಹೆಸರಾಗಿ. ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ. ಪೂರಕ ಚಟುವಟಿಕೆ. ಪ್ರಶ್ನೆ 1. ಪೋಲಿಯೋ ತರವೇ ಮಕ್ಕಳನ್ನು ಬಾಧಿಸುವ ಇತರೆ ಕಾಯಿಲೆಗಳು ಯಾವುವು ಪಟ್ಟಿ ಮಾಡಿ. ಉತ್ತರ ಸೆರೆಬ್ರಲ್ ಪಾಲ್ಸಿ, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಮೆನಿಂಜೈಟಿಸ್, ಗಿಲ್ಲಾನ್ ಬ್ಯಾರೋ ಸಿಂಡ್ರೋಮ್. ಪ್ರಶ್ನೆ 2. ಪೋಲಿಯೋಗೆ ಇಂದಿನ ದಿನಗಳಲ್ಲಿ ಯಾವ ರೀತಿಯ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ತಿಳಿಯಿರಿ. ಉತ್ತರ ಪೋಲಿಯೋ ಕಾಯಿಲೆಗೆ ಸಂಪೂರ್ಣ ಗುಣಪಡಿಸುವ ಮದ್ದಿಲ್ಲ. ಹಾಗಾಗಿ ಹುಟ್ಟಿದ ಮಗುವಿಗೆ ಹನಿಗಳ ರೂಪದಲ್ಲಿ ಓರಲ್ ಪೋಲಿಯೋ ಲಸಿಕೆ ಮತ್ತು ಇಂಜೆಕ್ಷನ್ ರೂಪದಲ್ಲಿ IPV ಲಸಿಕೆ ನೀಡಿ ರೋಗ ಬರದಂತೆ ತಡೆಯಲಾಗುತ್ತದೆ. ಕಾಯಿಲೆ ಬಂದ ಮಕ್ಕಳಿಗೆ ಸ್ನಾಯುಗಳ ಶಕ್ತಿ ಹೆಚ್ಚಿಸಲು ಮತ್ತು ಕೈಕಾಲುಗಳ ಚಲನೆ ಸುಲಭವಾಗಿಸಲು ಪ್ರತಿದಿನ ನಿಯಮಿತವಾಗಿ ಫಿಸಿಯೋಥೆರಪಿ ಮಾಡಲಾಗುತ್ತದೆ. ಮಕ್ಕಳು ಸ್ವತಂತ್ರವಾಗಿ ಓಡಾಡಲು ಕ್ಯಾಲಿಪರ್ಸ್, ವಾಕರ್ ಮತ್ತು ವೀಲ್ ಚೇರ್ಗಳನ್ನು ಬಳಸಲಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಮೂಳೆ ಅಥವಾ ಸ್ನಾಯುಗಳ ವಕ್ರತೆಯನ್ನು ಸರಿಪಡಿಸಲು ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡುತ್ತಾರೆ. ಪ್ರಶ್ನೆ 3. ಪ್ರತಿಯೊಂದು ಜೀವಿಯನ್ನು ಕರುಣೆಯಿಂದ ನೋಡಬೇಕು. ಈ ವಿಚಾರದ ಕುರಿತು ಒಂದು ಪ್ರಬಂಧ ಬರೆಯಿರಿ. ಪ್ರಬಂಧ ಪ್ರತಿಯೊಂದು ಜೀವಿಯನ್ನು ಕರುಣೆಯಿಂದ ನೋಡಬೇಕು. ಪೀಠಿಕೆ. ಈ ಭೂಮಿಯು ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಇಲ್ಲಿರುವ ಕೋಟ್ಯಾಂತರ ಜೀವಿಗಳಿಗೂ ಸೇರಿದ್ದಾಗಿದೆ. ಪ್ರಕೃತಿಯಲ್ಲಿರುವ ಸಣ್ಣ ಇರುವೆ, ಪಕ್ಷಿ, ಪ್ರಾಣಿಗಳಿಂದ ಹಿಡಿದು ಅಂಗವಿಕಲರಾದ ಮನುಷ್ಯರವರೆಗೂ ಪ್ರತಿಯೊಂದು ಜೀವಿಯು ತನ್ನದೇ ಆದ ಮೌಲ್ಯವನ್ನು ಹೊಂದಿದೆ. ಆದ್ದರಿಂದ ಎಲ್ಲಾ ಜೀವಿಗಳನ್ನು ಕರುಣೆಯಿಂದ ನೋಡುವುದು ನಮ್ಮ ಕರ್ತವ್ಯವಾಗಿದೆ. ವಿಷಯ ವಿಸ್ತರಣೆ. ಬದುಕು ಮತ್ತು ಬದುಕಲು ಬಿಡು ಎಂಬುದು ಪ್ರಕೃತಿಯ ನಿಯಮ. ಮನುಷ್ಯನು ತನ್ನ ಸ್ವಾರ್ಥಕ್ಕಾಗಿ ಪ್ರಾಣಿ ಪಕ್ಷಿಗಳನ್ನು ಹಿಂಸಿಸಬಾರದು. ಮೂಕ ಪ್ರಾಣಿಗಳಿಗೂ ನಮ್ಮಂತೆ ನೋವು, ಹಸಿವು ಎಲ್ಲವೂ ಇರುತ್ತದೆ. ಅವುಗಳ ಹಸಿವನ್ನು ನೀಗಿಸದಿದ್ದರೂ ಪರವಾಗಿಲ್ಲ, ಆದರೆ ಅವುಗಳಿಗೆ ಕಲ್ಲು ಹೊಡೆಯುವುದು ಅಥವಾ ಹಿಂಸೆ ಮಾಡುವುದು ತಪ್ಪು. ಅದೇ ರೀತಿ ನಮ್ಮ ಸಮಾಜದಲ್ಲಿರುವ ಅಂಗವಿಕಲರನ್ನು ಅಥವಾ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿರುವವರನ್ನು ನಾವು ಕೀಳಾಗಿ ನೋಡಬಾರದು. ಜೀವದ ಮೌಲ್ಯ ಪಾಠದಲ್ಲಿ ಡಾಕ್ಟರ್ ಮಾರ್ಲಿನ್ ಮೊದಲು ಅಂಗವಿಕಲ ಮಗು ಜಗತ್ತಿಗೆ ಹೊರೆ ಅಂದುಕೊಂಡಿದ್ದರು. ಆದರೆ ಅದೇ ಮಗು ಮುಂದೆ ದೊಡ್ಡ ವೈದ್ಯನಾಗಿ ಬಾರ್ಬರ ಪ್ರಾಣ ಉಳಿಸಿತು. ರೂಪ, ಬಣ್ಣ ಅಥವಾ ದೈಹಿಕ ಶಕ್ತಿಗಿಂತ ಜೀವ ಮುಖ್ಯ ಎಂಬುದನ್ನು ಇದು ಕಲಿಸುತ್ತದೆ. ದಯೆ ಮತ್ತು ಕರುಣೆಯೇ ಧರ್ಮದ ಮೂಲವಾಗಿದೆ. ಉಪಸಂಹಾರ. ಜಗತ್ತಿನಲ್ಲಿ ಪ್ರೀತಿ ಮತ್ತು ಕರುಣೆಗಿಂತ ದೊಡ್ಡ ಮದ್ದು ಯಾವುದೂ ಇಲ್ಲ. ನಾವು ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಬೇಕು ಮತ್ತು ಸಂಕಷ್ಟದಲ್ಲಿರುವ ಸಹಜೀವಿಗಳಿಗೆ ಸಹಾಯ ಮಾಡಬೇಕು. ಪ್ರತಿಯೊಂದು ಜೀವಿಯನ್ನು ಗೌರವದಿಂದ ಮತ್ತು ಕರುಣೆಯಿಂದ ನೋಡಿದಾಗ ಮಾತ್ರ ಈ ಜಗತ್ತು ಸುಂದರವಾದ ನಂದನವನವಾಗಲು ಸಾಧ್ಯ. ಮುಖ್ಯ ಪ್ರಶ್ನೆ 6. ಕೆಳಗಿನ ವಿಷಯಗಳಲ್ಲಿ ಭಾಷಣ ಸ್ಪರ್ಧೆಗಳನ್ನು ನಡೆಸಿರಿ. ವಿಷಯ: ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವುದು ಒಳ್ಳೆಯದು. ಭಾಷಣ: ಸ್ನೇಹಿತರೆ, ಮನುಷ್ಯರಾದ ಮೇಲೆ ತಪ್ಪು ಮಾಡುವುದು ಸಹಜ. ಆದರೆ ತಪ್ಪು ಮಾಡಿದಾಗ ಅದನ್ನು ಮುಚ್ಚಿಡದೆ ನಮ್ಮ ತಪ್ಪಿನ ಅರಿವಾಗಿ ನಾವು ಪಶ್ಚಾತ್ತಾಪ ಪಡುವುದು ತುಂಬಾ ಒಳ್ಳೆಯದು. ಪಶ್ಚಾತ್ತಾಪ ಎಂದರೆ ನಮ್ಮ ಮನಸ್ಸಿಗೆ ಆಗುವ ತಿದ್ದುವಿಕೆಯ ಜಾಗೃತಿ. ನಮ್ಮ ಪಾಠದಲ್ಲಿ ಡಾಕ್ಟರ್ ಮಾರ್ಲಿನ್ ಮೊದಲು ಅಂಗವಿಕಲ ಮಗುವನ್ನು ನಿರ್ಲಕ್ಷಿಸಿ ತಪ್ಪು ಮಾಡಿದರು. ಆದರೆ ನಂತರ ತಪ್ಪು ಅರಿವಾಗಿ ಪಶ್ಚಾತ್ತಾಪ ಪಟ್ಟರು. ನಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಾಗ ನಮ್ಮ ಮನಸ್ಸು ಹಗುರಾಗುತ್ತದೆ ಮತ್ತು ಮತ್ತೆ ಆ ತಪ್ಪನ್ನು ಮಾಡದಂತೆ ನಮಗೆ ಬುದ್ಧಿ ಬರುತ್ತದೆ. ಧನ್ಯವಾದಗಳು. ವಿಷಯ 2. ಯಾರನ್ನು ಕೀಳಾಗಿ ಕಾಣಬಾರದು. ಸ್ನೇಹಿತರೆ, ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಅಮೂಲ್ಯವಾದುದು. ಯಾರು ಕೂಡ ಹುಟ್ಟುತ್ತಲೇ ದಡ್ಡರಲ್ಲ ಅಥವಾ ಹೊರೆಯಲ್ಲ. ಒಬ್ಬರ ದೈಹಿಕ ರೂಪ, ಬಡತನ ಅಥವಾ ಅಂಗವೈಕಲ್ಯವನ್ನು ನೋಡಿ ಅವರನ್ನು ಕೀಳಾಗಿ ಕಾಣುವುದು ಮಹಾಪಾಪ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ವಿಶೇಷ ಶಕ್ತಿ ಇದ್ದೇ ಇರುತ್ತದೆ. ಹೊರನೋಟಕ್ಕೆ ಕೀಳಾಗಿ ಕಂಡ ಜಲದೇವತೆಯೇ ನಮಗೆ ನೀರು ಕೊಡುವುದು. ಕುಂಟಾಗಿದ್ದ ಮಗುವೆ ಮುಂದೆ ದೊಡ್ಡ ಡಾಕ್ಟರ್ ಮಿಲ್ಲರ್ ಆಗಿ ಬಂದು ಬೇರೆಯವರ ಪ್ರಾಣ ಉಳಿಸಿದ್ದು ಇದಕ್ಕೆ ಸಾಕ್ಷಿ. ಆದ್ದರಿಂದ ನಾವೆಲ್ಲರೂ ಎಲ್ಲರನ್ನೂ ಸಮಾನವಾಗಿ ಗೌರವಿಸೋಣ. ಧನ್ಯವಾದಗಳು. ವಿಷಯ 3. ನಮ್ಮ ವಿಕಲತೆಗಳ ಬಗ್ಗೆ ಗೊಣಗುತ್ತಾ ಕೂರಬಾರದು. ಭಾಷಣ: ಸ್ನೇಹಿತರೆ,
ನಮ್ಮಲ್ಲಿ ಏನಿಲ್ಲ ಎಂದು ಕೊರಗುತ್ತಾ ದೇವರಿಗೆ ಅಥವಾ ಹಣೆಬರಹಕ್ಕೆ ಗೊಣಗುತ್ತಾ ಕೂಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನಮಗೆ ಕೈಯಿಲ್ಲ, ಕಾಲಿಲ್ಲ ಅಥವಾ ಓದಲು ಬರುತ್ತಿಲ್ಲ ಎಂದು ಅಳುತ್ತಾ ಕೂತರೆ ಕಾಲ ವ್ಯರ್ಥವಾಗುತ್ತದೆ. ವಿಕಲತೆ ಎನ್ನುವುದು ಕೇವಲ ದೇಹಕ್ಕೆ ಇರುತ್ತದೆಯೇ ಹೊರತು ನಮ್ಮ ಸಾಧಿಸುವ ಮನಸ್ಸಿಗಲ್ಲ. ನಮಗಿರುವ ಕೊರತೆಗಳನ್ನೇ ನೆನೆದು ಸಮಯ ಹಾಳು ಮಾಡುವ ಬದಲು ನಮಗಿರುವ ಶಕ್ತಿಯನ್ನು ಬಳಸಿಕೊಂಡು ಮುಂದೆ ಸಾಗಬೇಕು. ಗೊಣ ಬಿಟ್ಟು ಪ್ರಯತ್ನ ಮಾಡೋಣ. ಧನ್ಯವಾದಗಳು. ವಿಷಯ 4. ಎಲ್ಲ ಪರಿಸ್ಥಿತಿಗಳನ್ನು ಛಲದಿಂದ ಎದುರಿಸಬೇಕು. ಭಾಷಣ. ಸ್ನೇಹಿತರೆ, ಜೀವನದಲ್ಲಿ ಯಾವಾಗಲೂ ಸುಖ ಇರುವುದಿಲ್ಲ. ಕಷ್ಟಗಳು ಬರುತ್ತವೆ. ಕಷ್ಟ ಬಂದಾಗ ಹೆದರಿ ಓಡಿ ಹೋಗಬಾರದು. ಎಂತಹ ಕಠಿಣ ಪರಿಸ್ಥಿತಿ ಎದುರಾದರೂ ನಾನು ಇದನ್ನು ಗೆದ್ದೇ ಗೆಲ್ಲುತ್ತೇನೆ ಎಂಬ ಛಲ ನಮ್ಮಲ್ಲಿರಬೇಕು. ಛಲ ಮತ್ತು ಧೈರ್ಯವಿದ್ದರೆ ಸೋಲನ್ನು ಕೂಡ ಗೆಲುವಾಗಿ ಬದಲಿಸಬಹುದು. ಸಣ್ಣ ಪ್ರಾಣಿ ಪಕ್ಷಿಗಳು ಕೂಡ ಬದುಕಲು ದಿನಾಲೂ ಹೋರಾಡುತ್ತವೆ. ನಾವು ಕೂಡ ನಮ್ಮ ವಿದ್ಯಾಭ್ಯಾಸದಲ್ಲಿ ಬರುವ ಕಷ್ಟಗಳನ್ನು ಛಲದಿಂದ ಎದುರಿಸಿ ಉತ್ತಮ ಸಾಧನೆ ಮಾಡೋಣ. ಧನ್ಯವಾದಗಳು. ವಿಷಯ 5. ಗೇಲಿಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು. ಭಾಷಣ. ಸ್ನೇಹಿತರೆ, ನಾವು ಏನಾದರೂ ಹೊಸದನ್ನು ಮಾಡಲು ಹೋದಾಗ ಅಥವಾ ನಮ್ಮಲ್ಲಿ ಏನಾದರೂ ಕೊರತೆ ಇದ್ದಾಗ ಸುತ್ತಮುತ್ತಲಿನ ಜನರು ಅಣಕಿಸಿ ಗೇಲಿ ಮಾಡುವುದು ಸಹಜ. ಆದರೆ ಇತರರ ಗೇಲಿ ಮಾತುಗಳಿಗೆ ನಾವು ಎಂದಿಗೂ ಬೇಸರ ಪಟ್ಟುಕೊಳ್ಳಬಾರದು ಮತ್ತು ತಲೆ ಕೆಡಿಸಿಕೊಳ್ಳಬಾರದು. ಜನರ ಕೆಲಸ ಆಡುವುದು, ನಮ್ಮ ಕೆಲಸ ಸಾಧಿಸುವುದು. ನಮ್ಮ ಮೇಲಿನ ನಂಬಿಕೆ ನಮಗಿದ್ದರೆ ಇತರರ ಚುಚ್ಚು ಮಾತುಗಳೇ ನಮಗೆ ಯಶಸ್ಸಿನ ಮೆಟ್ಟಿಲುಗಳಾಗುತ್ತವೆ. ಗೇಲಿ ಮಾಡುವವರ ಬಾಯಿ ಮುಚ್ಚಲು ನಮ್ಮ ಸಾಧನೆಯೇ ದೊಡ್ಡ ಉತ್ತರ. ಧನ್ಯವಾದಗಳು. ವಿಷಯ 6. ನಮ್ಮ ನ್ಯೂನತೆಗಳನ್ನು ಮೀರಿ ಸಾಧನೆ ಮಾಡಬೇಕು. ಭಾಷಣ. ಸ್ನೇಹಿತರೆ, ನ್ಯೂನತೆ ಎಂದರೆ ಕೇವಲ ಒಂದು ಸಣ್ಣ ಅಡ್ಡಿ ಅಷ್ಟೇ. ಅದು ಸಾಧನೆಗೆ ಕೊನೆಯಲ್ಲ. ಜಗತ್ತಿನಲ್ಲಿ ಕೈಕಾಲು ಇಲ್ಲದವರು, ಕಣ್ಣು ಕಾಣದವರು ಎಂಥ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ ಎಂಬುದಕ್ಕೆ ಇತಿಹಾಸವೇ ಸಾಕ್ಷಿ. ಹೆಲನ್ ಕೇವರ್, ಸುಧಾ ಚಂದ್ರನ್ರಂತಹ ಸಾಧಕರು ತಮ್ಮ ನ್ಯೂನತೆಗಳನ್ನು ಮೆಟ್ಟಿ ನಿಂತು ಜಗತ್ತೇ ಮೆಚ್ಚುವಂತೆ ಬದುಕಿದ್ದಾರೆ. ನಮಗಿರುವ ದೋಷಗಳನ್ನು ಮರೆತು ನಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಕಷ್ಟಪಟ್ಟು ದುಡಿದರೆ ನಾವು ಖಂಡಿತ ಯಶಸ್ಸು ಸಾಧಿಸುತ್ತೇವೆ. ಧನ್ಯವಾದಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ನಾಮಪದ ಎಂದರೇನು? ಉದಾಹರಣೆ ಕೊಡಿ. ಉತ್ತರ: ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುವರು. ಉದಾಹರಣೆಗೆ ಮಂಡ್ಯ, ರಾಮ, ಕಲ್ಲು. ಪ್ರಶ್ನೆ 2. ನಾಮಪದಗಳಲ್ಲಿ ಎಷ್ಟು ವಿಧ? ಉತ್ತರ: ನಾಮಪದಗಳಲ್ಲಿ 9 ವಿಧಗಳು. ಪ್ರಶ್ನೆ 3. ವಸ್ತುವಾಚಕ ನಾಮಪದ ಎಂದರೇನು? ಅವುಗಳಲ್ಲಿ ಎಷ್ಟು ವಿಧ? ಉತ್ತರ: ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕ ನಾಮಪದಗಳೆನ್ನುವರು. ಈ ವಸ್ತುವಾಚಕ ನಾಮಪದಗಳಲ್ಲಿ 3 ವಿಧ. ಅವುಗಳೆಂದರೆ 1. ರೂಢನಾಮ, 2. ಅಂಕಿತನಾಮ, 3. ಅನ್ವರ್ಥನಾಮ. ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1. ಅಂಕಿತನಾಮ: ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರು. 2. ರೂಢನಾಮ: ರೂಢಿಯಿಂದ ಬಂದ ಪದಗಳಿಗೆ. 3. ಅನ್ವರ್ಥನಾಮ: ರೂಪ, ಗುಣ, ವೃತ್ತಿ, ಸ್ವಭಾವವಾದಿ ವಿಷಯವಾದ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರು. ಕೊಟ್ಟಿರುವ ಪದಗಳನ್ನು ರೂಢನಾಮ, ಅಂಕಿತನಾಮ ಮತ್ತು ಅನ್ವರ್ಥನಾಮಗಳಾಗಿ ವಿಂಗಡಿಸಿ ಬರೆಯಿರಿ. ರೂಢನಾಮ: ಹೆಂಗಸು, ಶಿಶು. ಅಂಕಿತನಾಮ: ಮಾರ್ಲಿನ್, ಮಿಲ್ಲರ್, ಬಾರ್ಬರ. ಅನ್ವರ್ಥನಾಮ: ವೈದ್ಯ, ರೋಗಿ, ಪ್ರವೀಣ, ಕುರುಡ, ವಿದ್ಯಾರ್ಥಿ. ಶುಭ ನುಡಿಗಳು. ಕನ್ನಡಿ ನಿನಗೆ ಬೇಡ, ಕನ್ನಡಿಯೇ ನೀನಾಗು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮಾತಿನ ರೀತಿಯೇ ಪ್ರೀತಿಯ ಬೆಸುಗೆ.